ಲೇ ಇವಳೆ ಇವನ್ ಮಾಡ್ತಿದ್ಯೇ? ಯೋನಜ ತಿನ್ನಕ್ ಇವನರ ಐತೇನೆ ಬಾಯಿಗೆ? ಏನೋ ತಿನ್ನಕ ಅದ್ಯೋನ್ ತಿನ್ನಕಜ. ಅಯ್ಯೋ ಇವಳ ಇವನರ ಮನೆಗೆ ತಂದಿಟ್ಟಿರ್ತಿರಲ್ಲ, ಕಾಳ ಪಾಳ ಉರ್ಗಾಳ ಖಾರ ಏನಾರ ತಂದಿರ್ತಿರಲ್ಲ, ಐತಾ ಇಲ್ಲ? ಅಯ್ಯೋ 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 ಅದ್ ಯಾವಾಗ ತಂದಿದೀಯ ಅಜ್ಜ ನೀನು? ಉರ್ಗಾಳ ಇಲ್ಲ ಯಾತರದು ಇಲ್ಲ, ಯಾ ಖಾರನ್ನು ತಂದಿಲ್ಲ. ಈಗ ಯಾಕೆ ನಿನಗೆ ಸಣ್ಣ ಹುಡುಗರ ತರ ತಿನ್ನ ಆಸೆ ಬಂದತ್ತಲ್ಲ? ಅಯ್ಯ ಯಾಕ ಈ ಹೊರಗಿನ ವಾತಾವರಣಕ್ಕೆ ಏನಾರ ತಿನ್ಬೇಕು ಅಂತ ಅನಿಸ್ತೈತ್ ಕಣೆ. ಈ ಬಟಾಣಿ ಕಾಳ ಕಡ್ಲೆ ಕಾಳ ಏನಾರ ಇದ್ರೆ ಒಂದಿಟ್ಟು ಉರಿ ಎತ್ತಗೆ, ಏನೋ ಒಂದಿಟ್ಟು ಕಡ್ಲೆ ಬೀಜ ಏನಾರ ಇದ್ರೆ ಉರ್ಕೊಡು. ಇದು ಒಳ್ಳೆ ಕಣಜ ನಿಂದು. ಮನೆಗೇನ್ ಕಡ್ಲೆ ಬೀಜ ತುಂಬಿಟ್ಟಿದ್ಯಾ ತಂದು ಉರ್ದು ಕೊಡು ಅಂತ ಕೇಳ್ತಾ ಇದೀಯ? ಎಲ್ಲಿಂದ ತರ ಮನೆಗೆ ಯಾಕೆ ಕಡ್ಲೆ ಬೀಜನೂ ಇಲ್ಲ ಏನೂ ಇಲ್ಲ ತಂದಿಲ್ಲ. ಅಯ್ಯೋ ಅಯ್ಯೋ ಯೋನ್ ಇರಕ್ಕಲ್ ನೋಡಿ ಮನೆಗೆ ಯೋಸಲಿ ತಗೊಂಬಂದು ತುಂಬಿಟ್ರುವ ಅದ್ ಯೋಟ್ ಗಾಡೆ ಖಾಲಿ ಆಕತ್ತೇನು, ಅದ್ ಯಾರು ಬಂದು ತಿಂತಾರೋ ಏನೋ. ಅದ್ಯೋಸ್ ತಂದಿಟ್ಟಿದ್ದೆ ಹಂಗ್ ಮಾತಾಡ್ತೀಯ? ಏನಾರ ರೇಷನ್ ತರ ಕಳ್ಸಿದ್ರೆ ಕಡ್ಲೆ ಬೀಜ ಒಂದ್ 1/4 kg ಹಿಡ್ಕೊಂಡ್ ಬರ್ತೀಯ. ಅದ್ ಎತ್ತಾಗತ್ತಜ್ಜ. ಚಿತ್ರಾನ್ನ ಮಾಡಿದ್ರಾತು, ಅವಲಕ್ಕಿ ಮಾಡಿದ್ರಾತು, ಈ ಮಂಡಕ್ಕಿ ಉರಿದ್ರಾತು, ಚಟ್ನಿ ಗಿಟ್ನಿ ಅಂತ ಮಾಡಿದ್ರಾತು, ಅಲ್ಲಿಂದ ಅಲ್ಲಿಗೆ 1/4 kg ಅನ್ನೋದು ಎತ್ತಾಗಿ ಬರ್ತೈತಿ. ತಂದು ಏನಂಗೆ 1 kg 3 kg ತಗೊಂಬಂದ್ ಇಟ್ಟಿದ್ಯಾ ಅನ್ನೋ ತರ ಮಾತಾಡ್ತೀಯ. ಅಯ್ಯೋ 2 kg 3 kg ಹಿಡ್ ಬರ್ತತಿ ಮನೆಗೆ, ತೊಂದ್ರೆ ಒಂದ್ ಮೂಟೆನೆ ತಂದು ಇಳಿಸ್ಬೇಕು, ಅವಾಗ ಹಿಡ್ ಬರ್ತತಿ. 1/4 kg ಕಡ್ಲೆ ಬೀಜ ತರ ನೀನು ಮೂಟೆ ತಗೊಂಬಂದ್ ಇಳಿಸ್ತೀಯ. ಏನಾರ ಅಪರೂಪಕ್ಕೆ ತಿನ್ನಕ್ಕೆ ಏನಾರ ಕೇಳಕ್ ಬಂದ್ರೆ ಈ ದಿನ್ಸಿಗೆ ಆಡ್ತಾಳೆ, ಅದಿಲ್ಲ ಇದಿಲ್ಲ ಅಂತಂದು. ನಿನಗೆ ಆಟೊಂದು ಬಾಯಿ ಚಪ್ಲ ಇದ್ರೆ ಹೋಗಿ ತಗೊಂಬರೋ ಅಂಗಡಿ ಮನೆಗೆ ಹೋಗಿ. ಅದೇನ್ ಕಡ್ಲೆ ಬೀಜವ ಕಡ್ಲೆನ ಏನೋ ತಗೊಂಬರೋ, ಹುರ್ದ್ ಕೊಡ್ತಾರೆ. ಇಲ್ಲದೆಲ್ಲ ಕೇಳ್ಕೊಂಬಂದ್ರೆ ಎಲ್ಲಿಂದ ಕೊಡಕ್ ಹೋಗ್ತಾರೆ? ಇದ್ರೆ ಮಾಡ್ಕೊಡ್ತಾರೆ, ಇಲ್ಲದೆಲ್ಲ ಎಲ್ಲಿ ಮಾಡ್ಕೊಡಬೇಕು? ಕಡ್ಲೆ ಬೀಜ ಇಲ್ಲ ಅಂದ್ರೆ ಏನು? ಕಡ್ಲೆ ಕಾಳಿಲ್ವೇ? ಉರಿ ಅವನೇ. ಕಡ್ಲೆ ಕಾಳುವೆ ಇಲ್ಲ ಕಣಜ. ಕಡ್ಲೆ ಕಾಳನ್ನು ಖಾಲಿಯಾಗಿದ್ದಾವೆ. ಅವು ಖಾಲಿಯಾಗಿದಾವೆ. ಹೋಗ್ಲಿ ಹುಳಿ ಕಾಳು ಗಿಳಿ ಕಾಳು ಏನಾರ ಇದ್ರೆ ಉರಿ ಅವನಾರ ತಿನ್ನಕ್ ಬರ್ತತಿ. ಉಪ್ಗಾಳ ಹಾಕ್ ಹಂಗೆ ಹುಳಿ ಕಾಳು ಹುರಿದ್ ಬಿಟ್ಟು ನೀರ್ ಹಾಕಿ ಒಂದಿಟ್ಟು ಉಪ್ಪು ಹಾಕು, ಉಪ್ಗಾಳರ ಹಾಕವಿ. ಹುಳಿ ಕಾಳು ಇಲ್ಲ, ಒಂದಿಟ್ಟು ಆಸೆ ಮಾಡ್ಕೊಂಡು ಹಾಕೊಂಡಿದ್ದ ಬಾಕ್ಸಿಗೆ ಅವನು ಖಾಲಿಯಾಗಿದ್ದಾವೆ. ಇನ್ನ ಮಾಡ್ಕೋಬೇಕು. ಕಲ್ಲು ಮುಳ್ಳು ಎಲ್ಲ ತುಂಬ್ಕೊಂಡು ಹೋದ್ರೆ ಅದ್ನ್ಯಾರಿನ ಕ್ಲೀನ್ ಮಾಡಿಲ್ಲ ಏನಿಲ್ಲ. ಅವನು ಇಲ್ಲ. ಅವು ಇಲ್ವೇ? ಇನ್ಯೋನೈತೆ ಮನೆಗೆ? ಯಾತ್ರದು ಇಲ್ಲ 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 ಅಂತೀಯಲ್ಲಿ. ಮತ್ತೆ ಯೋನ್ ಮಾಡಕತ್ತಿದ್ಯ? ಒಲೆ ಮೇಲೆ ಇಟ್ಕೊಂಡ್ ಏನೋ ಗೂರಾಡ್ತಿದ್ಯಲ್ಲ. ನೋಡಜ್ಜ ನೀನು ಸುಮ್ನೆ ನನಗೆ ಸಿಟ್ಟು ಬಸ್ಬೇಡ. ಎಲ್ಲ ತಂದು ಹಾಕಿದೀನಿ ಅನ್ನೋ ದಿನಸಿಗೆ ಮಾತಾಡಕ್ ಹೋಗ್ಬೇಡ. ದಪ್ಪನೆ ತಂದು ಹಾಕು, ಎಲ್ಲ ತುಂಬಿರ್ತಾವ ಮನೆಗೆ. ಇಲ್ಲದನ್ನ ಕೇಳ್ಕೊಂಡ್ ಬರ್ತೀಯ, ಆಮೇಲೆ ಇಲ್ಲ ಅಂದ್ರೆ ಈ ಮನೆ ಯೋನ್ ಇಲ್ವೇ ಅಂತ ಮತ್ತೆ ನನ್ ಮೇಲೆನೆ ರೇಗಾಡ್ತೀಯ. ಯೋನ್ ಬೇಸಕ್ ಹೋಗನ್ ಹೊರ ಮೇಲೆ. ನಿನ್ನೆ ಗ್ಯಾನ್ಸ್ ಬಂದದ್ದು ತಗೊಂಡಿದ್ದೆ, ಅವ್ನ್ ಬೇಯಕ್ಕೆ ಇಟ್ಟಿದ್ದೀನಿ. ಕ್ಯಾನ್ಸರ್ ಬೇಯಿಸಿ ಪಾಂಕ ಮಾಡೋಣ ಅಂತ ಹೇಳ್ಬಿಟ್ಟು. ಓ ಅದರ ಐತಲ್ಲ ಅತ್ತಗೆ ಗ್ಯಾಂಡ್ ಸರ ತಗೊಂಡ್ ಇಟ್ಕೊಂಡಿಯಲ್ಲ, ಅದಕ್ಕೇನ್ ಪಾನ್ಕ ಮಾಡಕ್ಕೆ ಬೆಲ್ಲ ಐತೋ ಇಲ್ವೋ? ಅದ ನೋಡಜ್ಜ, ಅದನ್ನೇ ಹೇಳೋಣ ಅಂತ ಬಂದೆ. ಕ್ಯಾನ್ಸರ್ ಬೇಸಕ್ಕೆ ಇಟ್ಬಿಟ್ಟೆ, ಪಾಂಕ ಮಾಡಕ್ಕೆ ಬೆಲ್ಲನೇ ಇಲ್ಲ ನೋಡು. ಅದನ್ನು ಖಾಲಿ ಆಗ್ಬಿಟ್ಟತಿ. ಒಂದ್ ಕೆಲಸ ಮಾಡು, ಅಂಗಡಿಗೆ ಹೋಗಿ 1 kg ಬೆಲ್ಲ ತರೋಗು. ನಂಗೆ ಕೇಳಿದ್ದೆ ತಪ್ಪಾಗೋತ್ ನೋಡು. ಅಲ್ಕಣೆ ಬೆಲ್ಲ ಇಲ್ದಲೆಯ ಗೆಣಸ್ ಬೇಸಕ್ ಇಟ್ಟಿದ್ಯಾ? ನಿನಗೆ ಗೆಣಸ್ ಬೇಸಕ್ಕಿನ ಮುಂಚೆ ಗೊತ್ತಿರ್ಲಿಲ್ವೇ ಪಾಕ ಮಾಡಕ್ ಬೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು? ಮತ್ತೆ ನನಗೆ ಅದನ್ನೇ ಹೇಳ್ತಾಳೆ, ಹೋಗ್ ತಗೊಂಬ ಅಂತ ಹೇಳ್ಬಿಟ್ಟು. ಇಲ್ಲ ಮತ್ತೆ ತಗೊಂಬಂದು ಮಾಡಿರ್ತೀನಿ, ಹಂಗೆ ತಿನ್ನಂತ ಬಾ. ತರಕ್ಕೇನು ಹೋಗ್ಬೇಡ, ತಿನ್ನಕ್ಕೆ ಹೇಳು, ತಿಂತೀಯ. ನಾನ್ ಸುಮ್ನಿಲ್ಲಾರ್ದೆ ನಿಂತವ್ ಕೇಳಕ್ ಬಂದ್ನಲ್ಲ, ನಂದೇ ತಪ್ಪು. ಅಲ್ಲಿ ಶಮೀಲಪ್ಪನ ಹೋಟ್ಲಿಗೆ ಹೋಗಿದ್ದೆ, 1-2 ವಾಡೇನಾರ ತಿಂದು 1 ಲೋಟ ಕಾಪಿನಾರ ಕುಡಿಬೋದಿತ್ತು. ನಿಂತಾವ್ ಬಂದು ಇಟೊಂದು ಮಾತಾಡ್ಕೊಂಡು ನಿಂತ್ಕೊಂಡ್ನಲ್ಲ ಉಗಿಸ್ ಕೇಳಕ್ಕೆ, ನಂದೇ ತಪ್ಪು. ನೋಡ್ ನೋಡ್ ನೋಡು ಹೆಂಗ್ ಮಾತಾಡ್ತೀನಿ ನೋಡು. ಇಲ್ದೇ ಇರೋದನ್ನ ತಂದು ಹಾಕ್ಬೇಕು ಅನ್ನೋದು ಇದೆಯಲ್ಲ ನಿನಗೆ. ಯೋಟ್ ಮಾತಾಡ್ತೀನಿ ನೋಡು. ಏನಾರ ಇಲ್ಲ ಅಂತ ತಕ್ಷಣ ಹೆಂಗ್ ಬರ್ತದೆ ನಿನಗೆ ಸಿಟ್ಟು? ಮನೆಗೆ ನೀನು ನೆಟ್ ತಂದು ಹಾಕಿದ್ರೆ ತಾನೆ ಇಲ್ದೇ ಇರೋದು ಸಲ್ದೇ ಇರೋದೆಲ್ಲ ನಿನಗೆ ಮಾಡ್ಕೊಡಕ್ ಬರ್ತತೆ. ಇಲ್ದೇ ಇರೋದೆಲ್ಲ ಮಾಡ್ಕೊಡು ಅಂತ ಬಂದು ಈಗ ಮತ್ತೆ ನಮ್ಮ ಮೇಲೆ ರೇಗ್ತೀಯ. ಆಮೇಲೆ ಅದೆಲ್ಲ ಹೇಳ್ದಲ್ಲ ಸಮೀಲಪ್ಪನ ಹೋಟ್ಲಿಗೆ ಹೋಗ್ಕೊಂಡು ನೀ ಕಾಫಿ ಕುಡಿಯಕ್ಕೆ ವಡೆ ತಿನ್ನಕ್ಕೆ ಅಂತಂದು, ಅದಕ್ಕೆಲ್ಲ ದುಡ್ಡು ಇರ್ತದೆ ನಿನಗೆ. ಮನೆಗೆ ಇದನ್ನೆಲ್ಲ ತಂದು ಹಾಕಕ್ಕಿರಕ್ಕಿಲ್ಲ ಅಲ್ವೇ? ಅಲ್ಕಣೆ ಯೋನು ತೊಂದೆ ಹಾಕಿಲ್ಲ ಈ ಮಂತ್ಯಾನಕ್ಕೆ ಅನ್ನೋ ತರ ಆಡ್ತಿದೀಯಲ್ಲಿ. ಯೋತ್ಕಿತ್ತ ತರ್ತಾರೆ. ಇನ್ನ ಮೊನ್ನೆ 1 ವಾರದಿಂದ ಕೆಳಗೆ ಎಲ್ಲ ತಗೊಂಬಂದ್ ಕೊಟ್ಟಿದ್ದೀನಿ. ಯೋಟ್ಕಿತ್ತ ತೊಂದ್ ಹಾಕಿದ್ರು ಇನ್ನು ತೊಂದ್ ಹಾಕಿಲ್ಲ ಅನ್ನೋದ್ರಾಗೆ ಇರ್ತೀಯಲ್ಲಿ. ಯೋಟ್ ತಂದು ಹಾಕಿದ್ಯಾ ಅಜ್ಜ? ಯೋನಂಗ ಮನೆ ತುಂಬಾ ತಂದು ಹಾಕಿದ್ಯಾ ಅನ್ನೋ ದಿನಸಿಗೆ ಮಾತಾಡ್ತೀಯಾ?
ವಾ ನೀನ್ ಹೇಳೋ ಲೆಕ್ಕಕ್ಕೆ ಈ ಮನೆಗೆ ಮೂಟೆನೆ ತಂದಾಕ್ಬೇಕು, ಹಂಗಾರ ಈಡು ಬರ್ತತಿ. ತಂದಾಕ್ ನೋಡ್ ನಮ್ಮಪ್ಪನೇ ಮೂಟೆನ ಇವ್ಳು ಬರ್ತತೆ ಇಲ್ಲ ಅಂತ ಗೊತ್ತಾಕತ್ತೆ. ಇಲ್ಲ ಅಂದ್ರೆ ನೀನೇ ಮಾಡ್ಬಾ. ಹೆಂಗಸ್ರು ಗಿನ್ಸಿಗೆ ಅಡುಗೆ ಮಾಡಿದ್ರೆ ಒಳಗೆ ಗೊತ್ತಾಕತಿ ಯೋಟು ಏನ್ ಬೇಕು ಅಂತಂದು. ಒಂದ್ ಲೀಟ್ರ್ ಎಣ್ಣೆ ತಂದ್ಬಿಟ್ರೆ ಅದನ್ನ ಒಂದ್ ತಿಂಗಳು ಮಾಡು ಅಂತ ಹೇಳಿದ್ರೆ ತಿಂಗಳು ಆಗಕ್ಕಿಲ್ಲ ಅದು. ಅದ್ ಒಂದ್ ವಾರಕ್ಕೆ ಸಾಕು. ಅಯ್ಯೋ ನಮ್ಮ ಕಾಲದಲ್ಲಿ ನಮ್ಮ ಅವ್ವರೆಲ್ಲ 1 ಲೀಟ್ರ್ ಎಣ್ಣೆಗೆ 1 ತಿಂಗಳು ಗಟ್ಲೆ ಮಾಡರು. ಈಗ 1 ವಾರ ಸತಿಗೂ ಬರಲ್ಲ. 1 ಲೀಟ್ರ್ ಎಣ್ಣೆ ತಗೊಂಬಂದ್ರೆ 1 ವಾರಕ್ಕೆನೆ ಮೂಕ್ ಹಾಕ್ಬಿಡ್ತಾರೆ. ವಾ ಹೌದೇನ? ಹಾಗಾದ್ರೆ ಹೋಗು ನಿಮ್ಮ ಅವ್ವನೇ ಕರ್ಕೊಂಬಂದು ಅಡುಗೆ ಮಾಡ್ಕೊಂಡು ತಿನ್ನು. ನಮ್ಮ ಅವ್ವ ಇದ್ದಿದ್ರೆ ಮಾಡಿಸ್ಕೊಂಬಂದು ತಿಂತಿದ್ದೆ. ಪಾಪ ಅವ್ಳು ಇಲ್ವಲ್ಲ, ಸ್ವರ್ಗದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾಳೆ ನನ್ನ ಸೊಸೆಯರು ಹೆಂಗ್ ಮಾಡ್ತಾರೆ ಅಡುಗೆವಾ ಅಂತ ಹೇಳ್ಬಿಟ್ಟು. ಅವಳು ಏನಾರು ಇದ್ದಿದ್ರೆ ನಿಜವಾಗ್ಲೂ ನೀನ್ ಮಾಡದ್ ನೋಡಿ ಒಟ್ಟು ಉರ್ಸ್ಕೊಂತಿದ್ಲು. ಇದೋ ನೀ ಈಟೊಂದು ಎಣ್ಣೆ ಖರ್ಚು ಮಾಡ್ತಾಳೆ ಅಂತಂದು. ವಾ ಅದಕ್ಕೆ ನಿಮ್ಮ ಅವ್ವ ಎಣ್ಣೆ ಉಳಿಸಿ ಇವ್ಟ್ ಬೇಗ ಮ್ಯಾಲ್ ಹೋಗಿರೋದು. ನಮ್ಮ ಅವ್ವನ ಬಗ್ಗೆ ನಿಂಗೇನೆ ಗೊತ್ತು. ನಮ್ಮವ್ವ ದೇವ್ರ ಅಂತಾಳು. ನಮ್ಮ ಅಪ್ಪಗೆ 1 ಈಟು ಖರ್ಚು ಹಾಕ್ಬಿಡ್ತಿದ್ದಿಲ್ಲ. 8 ಜನಗೆ ಮಾಂತೆ ನಡ್ಸ್ಕೊಂಡು ಹೋಗಿದ್ಲು. ಈಗಿನ ಕಾಲದಲ್ಲಿ ಓದಿರ್ ನೀವು 1,000 ಅಲ್ಲ 10,000 ಮಾಂತ್ಯಾನಕ್ಕೆ ಇಟ್ರುವ ಈಡ್ ಬರಲ್ಲ ನಿಮಗೆ. ಆಗಿನ ಕಾಲದ ಬಗ್ಗೆ ಈಗಿನ ಕಾಲದಾಗ ಹೇಳ್ತಿದ್ಯಲ್ಲ, ಮೊದ್ಲು ನಿನಗೆ ಬುದ್ಧಿ ಇಲ್ಲ. ನೀನಿನ ಹಳೇ ಕಾಲದಾಗಿನ ತುಂಬ್ಕೊಂಡಿದ್ಯ ನಮ್ಮ ಅವ್ವಯ್ಯ ನಮ್ಮ ಅಪ್ಪಯ್ಯ ಕಾಲ ಅಂತಂದು. ನಡೆಸ್ ಬಾ ಈಗಲೇ. ನಿಮ್ಮ ಅವ್ವಯ್ಯ ನಿಮ್ಮ ಅಪ್ಪಯ್ಯನ ಕಾಲದಾಗ ಹೆಂಗಿತ್ತು ಹಂಗೆ ನಡೆಸ್ಕೊಂಡು ಹೋಗು ನೀನು. ಮಾಡ್ಬಾ. ಅದೇ ನಿಮ್ಮ ಅವ್ವಯ್ಯ ಉಳಿಸ್ತಿದ್ಲಲ್ಲ, ಎಣ್ಣೆ ಪಣ್ಣೆ ಎಲ್ಲ ಉಳಿಸ್ಕೊಂಡು ಹೋಗ್ತಿದ್ಲಲ್ಲ, ನೀನು ಉಳಿಸ್ಕೊಂಡು ಮಾಡ್ಕೊಂಡು ಒಂದಿನ ತೋರ್ಸ್ಬಾ. ನಾವು ಮಾಡ್ತೀವಿ ನೋಡೋಣ. ಅಯ್ಯಯ್ಯೋ ಇದು ಯಾಕೋ ನನಗೆ ಹಿಂತಿರ್ಗಂಗ್ ಕಾಣಿಸ್ತೈತೆ. ಇಲ್ಲಿಂದ ಹೋಗೋದೇ ಒಳ್ಳೇದನ್ಸ್ತೈತಿ. ಯೋನ್ ಮಾತಾಡನೆ ನಮ್ಮವ್ವ ಹೆಂಗ್ ಉಳಿಸ್ಕೊಂಡು ಹೋಗ್ತು ಹಿಂಗ್ ಉಳಿಸ್ಕೊಂಡು ಹೋಗ್ತು ಅಂತಂದು. ಬಾ ನಿಮ್ಮ ಅವ್ವ ಇಂತರನೇ ಮಾಡು. ನಿಮ್ಮ ಅವ್ವ ಇಂತರ ನೀನು ಮಾಡಿ ಹಾಕಿ ತೋರ್ಸು. ಅದೇನ ನೀ ಹೆಂಗ್ ಉಳಿಸ್ತುತ್ತು ನಿಮ್ಮ ಅವ್ವ ಹೆಂಗ್ ಮಾಡ್ತುತ್ತು. ಸೋಪೆ ಉಳಿಸ್ತುತ್ತು, ಎಣ್ಣೆ ಉಳಿಸ್ತುತ್ತು, ಅಕ್ಕಿ ಉಳಿತುತ್ತು. ಎಲ್ಲ ನೀನೆ ಮಾಡ್ಬಾರ್ದಾ. ಮಾಡಿ ನೋಡಿ ಮಾಡಿದಾಗ ಗೊತ್ತಾಕತ್ತಿ ನಿನಗುವ ಯೋಟ್ ಉಳಿಸ್ತುದ್ಲು ನಿಮ್ಮ ಅವ್ವಯ್ಯ ಅಂತ ನೀನು ತಿಳ್ಕೊಳ್ಳೋದ್ ಬ್ಯಾಡ್ವೆ. ಏ ಬುದ್ಧಿವಂತರಾದರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ತಾರ ಕಣೆ. ಅಯ್ಯಯ್ಯಯ್ಯ ಹೌದೇನು? ಹಂಗಾರೆ ನಾವು ಮನೆಗಿರೋರೆಲ್ಲ ದಡ್ರು. ಉಳಿಸಿದ್ರೆ ಮಾತ್ರ ಬುದ್ಧಿವಂತರು, ಕಳೆದ್ರೆ ಮಾತ್ರ ದಡ್ರು. ಹಂಗಾರೆ ಅದ್ಯೋ ನೀನೇ ಉಳಿಸಿ ತೋರಿಸಿ ಜಾಣಾಗು, ನಾವೇ ದಡ್ರಾಗ್ತೀವಿ. ಅದ್ಯೋ ನೀನು 1,000 ರೂಪಾಯಿದಾಗೆ 1 ತಿಂಗಳು ಮಂತ್ಯಾನ ನಡೆಸಿ ತೋರಿಸ್ಬಿಡು. ನಾವು ಅವಾಗ ಒಪ್ಕೊಂತೀವಿ ನಿಮ್ಮ ಅವ್ವನ ಮಗನೇ ನೀನು ಅಂತಂದು. ಏ ಇವನ್ ಮಹಾ ದೊಡ್ಡದು. 1,000 ರೂಪಾಯಿ ರೇಷನ್ಗೆ 1 ತಿಂಗಳು ಮಂತೇನ ಮಾಡಕ್ ಹಾಕಿಲ್ವೇ? ಅದ್ನೇ ಕಣಜ ನಾನು ಹೇಳಿದ್ದು, ನೀನ್ ಮಾಡಿ ತೋರ್ಸು ಅಂತಂದು. ಪ್ರತಿ ಒಂದನ್ನು ತಂದು ಹಾಕಿದ್ರೆ ಗೊತ್ತಾಕತ್ತಿ 1,000 ರೂಪಾಯಿ ಆಕತ್ತೆ 7 ಆಕತ್ತೆ ಅಂತಂದು. ಹೋಗ್ ತಗೊಂಬ. ಶೇಂಗಾ ಬೀಜ, ಕಡ್ಲೆ ಬೀಜ, ಕಡ್ಲೆಕಾಳು, ಬೇಳೆ, ಎಣ್ಣೆ, ಸೋಪು, ಹಿಟ್ಟು ತಗೊಂಬ. ಎಲ್ಲದನ್ನು ತಗೊಂಬಂದು ಇಟ್ಟಾಗ ಗೊತ್ತಾಕತ್ತಿ ನಿನಗೆ. ಬರೀ ಅದೊಂದೇ ಇದ್ರೆ ಆಗ್ಬಿಡ್ತತಿ. ಟಮಟೆ ಹಣ್ಣು, ಮೆಣಸಿನ್ಕಾಯಿ, ಈರುಳ್ಳಿ, ತರಕಾರಿಗಳು ಬೇಡ್ವೆ ಅವನ್ನೆಲ್ಲ ತಗೊಂಬರ್ಬೇಕಲ್ಲಪ್ಪ. ತೊರದಲೆ ಮಾಡ್ದಲೆ ನೀನು ಯೂಟೊಂದು ಮಾತಾಡ್ಬೇಡ. ಮೊದ್ಲು ತಂದಿಟ್ಬಿಟ್ಟು ಮಾಡ್ಬಿಟ್ಟು ನೀನ್ ತೋರ್ಸಜ, ಆಮೇಲೆ ನಮಗ್ ಮಾತಾಡುವಂತೆ ಜಾಂಡ್ರು ದಡ್ರು ಅಂತಂದು. ಅಯ್ಯಯ್ಯಪ್ಪ ಈಕಿ ಹತ್ರ ನಾನೀಗೇನಾದ್ರೂ 1,000 ರೂಪಾಯಿಗೆ ಮಂತೇನ ಮಾಡ್ತೀನಿ ಅಂತ ತಗ್ಲಾಕಿಂದ್ರೆ 5,000 ರೂಪಾಯಿ ದಂಡ ಇಡ್ಬೇಕಾಕತ್ತೆ. ಮೊದ್ಲು ಇಲ್ಲಿಂದ ಹೋಗ್ಬಿಡೋಣ. ಏನಾರ ಮಾಡ್ಕೊಂಡ್ಲಿ ಏನಾರ ಬೇಸಾಕೇನ್ಲಿ. ಏ ಒಂದಿಟ್ಟು ಹೊರಗಡೆ ಕೆಲ್ಸ ಇತ್ಕಣೆ. ಅದ್ ಯೋನ್ ಮಾಡ್ತಿದೀಯ ಮಾಡಿ ಸುಮ್ನೆ ಅತ್ತ ಸುಮ್ನೆ ಏನಾನ ಕೇಳ್ತೀಯ ಏನಾನ ಮಾಡ್ತೀಯ. ಏ ಅದೆಲ್ಲ ಆಗಿನ ಕಾಲದ ಮಾತು ತಗೊಳ್ಳಿ. ಯೋನ ಬಾಯಿಗೆ ಬಂತು ಮಾತಾಡ್ದೆ. ಅದ್ಯೋನ್ ಮಾಡ್ಕೆ ಅದ್ಯೋನು ರೇಷನ್ ಯೋನ್ ಇಲ್ಲ ಅದನ್ನೆಲ್ಲ ಆಮೇಲೆ 1,000 ರೂಪಾಯಿ ಕೊಡ್ತೀನಿ ಹೋಗ ತಗೊಂಬ ಅದ್ಯೋನ್ ಅಂತಂದು. ಸುಮ್ನೆ ಏನನ ಇಲ್ಲದೆಲ್ಲ ಹೇಳ್ಬೇಡ, ನನಗೆ ಒಂದಿಟ್ಟು ಬದುಕೈತಿ. ಒಂದ್ ಕೆಲಸ ಮಾಡಜ್ಜ, ನೀನ್ ಕೊಡ 1,000 ರೂಪಾಯಿಗೆ ನಾನು ಹೋಗಿ ಏನು ತಗೊಂಬರಕ್ಕಿಲ್ಲ. ಒಂದ್ ಕೆಲಸ ಮಾಡು, ಅದೇನಂತ ತರಬೇಕು ಅದೇನನ್ ಮಾಡ್ಬೇಕು ಅಂತಂದು ಅವಮ್ಮಯ್ಯ ಲೀಸ್ಟ್ ಮಾಡಿ ಕೊಡ್ತಾಳೆ. ಹೋಗಿ ನೀನೇ ತಗೊಂಬಂದ್ಮೇಲೆ ಗೊತ್ತಾಕತ್ತೆ ನಿನಗೆ. ನೀನೀಗ 1,000 ರೂಪಾಯಿ ಕೊಟ್ಬಿಟ್ಟು ಜೈ ಎಂದು ಹೋಗ್ಬಿಟ್ರೆ 1,000 ರೂಪಾಯಿ ಏನ್ ಬರ್ತತಿ ಅಂತ ಮಾಡಿದೀಯ. ಅಯ್ಯೋ ಅದ್ರಲ್ಲಿ ಎಲ್ಲದನ್ನೂ ಸ್ವಲ್ಪ ತಗೊಂಬಾರೆ ಬರ್ತತಿ. ಯೋನ್ ಎಲ್ಲವೂ ಇನ್ನು ಮೂಟೆಗಟ್ಲೆ ಓದ್ಕೊಂಡ್ ಬರ್ತೀಯ. ಎಲ್ಲ ಒಂದೊಂದು ಈಟು ವಾರಕ್ಕಾಗ ಒಟ್ಟು ತಗೊಂಬಾರಿ, ಆಮೇಲೆ ನೋಡೋಣ. ಅಲ್ಕಣಜ್ಜ, ನೀನ್ ಏನೇ ಒಂದ್ ಈಟು ತಗೊಂಬ ಇಟಿಟಿ ಅಂತ ಅಂದ್ರು ಅಲ್ಲಿಂದ ಅಲ್ಲಿಗೆ ರೇಟ್ ಕಣಜ್ಜ. ಈ ಬೇಳೆ ಕಾಳುಗಳಂತೂ ಕೊಂಡ್ಕರಂಗೆ ಇಲ್ಲ.
ಆಟ ಒಂದ್ ರೇಟ್ ಆಗಿದಾವೆ ನೀನೇ ಹೋಗಿ ತಗೊಂಬಾರಜ ಗೊತ್ತಾಕತ್ತೆ ನೀನ್ ಹೇಳ್ಬಿಡ್ತೀಯ ಗೀಟ್ ತಗೊಂಬಾ ಅಂತಂದು ಅಯ್ಯೋ ಆಯ್ತು ಬಿಡೆ ಮಾರೈತಿ ನೋಡನಂತೆ ಈಗ ಒಳ್ಳೆ ತಲೆನೋವು ಬರ್ಸ್ ನೋಡು ನಾನ್ ಸುಮ್ನೆ ಇರ್ಲಾರ್ದದ್ ಏನೋ ಬಿಟ್ಕೊಂಡ್ರು ತಲೆಗೆ ಅನ್ನಂಗೆ ನಿಂತಾವ್ ಬಂದ್ ಮಾತಾಡಿ ಇನ್ನೋಡ್ ತಲೆನೋವ ಬರ್ಸ್ಕೊಂಡೆ ಮಾತೇನ್ ಬಗ್ಗೆ ಹೇಳಿದ್ರೆ ನಿಮಗೆ ಎಲ್ಲ ತಲೆನೋವು ಬರ್ತತೆ ನಾವು ಮತ್ತೆ ತಲೆನೋವು ಬರ್ಸ್ಕೊಂಡು ಮಾಡ್ಕೊಂಡು ಹೋಗ್ತೀವಲ್ಲ ನಮ್ ಜೀವನ ಬೇಕು ಬಿಟ್ರೆ ಮಾತಾಡ್ತಾನೆ ಇರ್ತಾಳೆ ಮೊದ್ಲಿಂದ ಹೋಗೋಣ ಮಾತಾಡ್ತಾನೆ ಇದೀನಿ ಸಂಬಂಧ ಇಲ್ದಿರಂಗ್ ಹೋಗ್ತೀಯಲ್ಲ ನೋಟೈತಿ ಗಂಡಸ್ರಿಗೆ ಗೊತ್ತಿದ್ರು ಗೊತ್ತಿಲ್ದಿರಂಗೆ ಸಂಬಂಧ ಇದ್ರು ಇಲ್ದಿರಂಗೆ ನನ್ಗೆ ಯಾಕೆ ಅನ್ನೋ ರೀತಿಗೆ ಹೋಗ್ತಾರಲ್ಲ ಇದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ ಹೆಂಗಸ್ರುಗಳು ಇಂಥರ್ನೆಲ್ಲ ನಿಭಾಯಿಸ್ಕೊಂಡು ಮಂತೆನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಹೊರಗಡೆ ಜೀವನು ಹೆಂಗೆ ಯಾವ್ದು ರೇಟ್ ಐತಿ ಅನ್ನೋದಕ್ಕೆ ಗೊತ್ತಿಲ್ದಲಯ್ಯ ನಮ್ಮವ್ವಯ್ಯ ಹಂಗ್ ನಡ್ಸ್ಕೊಂಡು ಹೋಗಿದ್ಲು ನಮ್ಮವ್ವಯ್ಯ ಹಿಂಗ್ ಉಳಿಸ್ತಿದ್ಲು ಅಂತ ಹೇಳಕ್ ಬತ್ತ ಮಾರಯ್ಯ ಮಾಡಿದ್ರೆ ಗೊತ್ತಾಕತಿ ಯೋಟ್ ಉಳಿತತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಯೋಟ್ ಬಿಡ್ತತಿ ಅಂತ ಹೇಳಿ ಅಂತಂದು ಹೆಂಗಾರ ಮಾಡಿ 1 kg ಬೆಲ್ಲ ತರ್ಸೋಣ ಅಂದ್ರೆ ಹಂಗೆ ಹೋಗ್ಬಿಟ್ಟ ಅಜ್ಜ ಯಾಕೆ ಇವಳು ತಲೆನೋವು ನನಗೆ ಅಂತ ಹೇಳ್ಬಿಟ್ಟು ಏನ್ ಮಾಡಕತ್ತಿ ಹೆಂಗಸ್ರಿಗೆ ಏನೋ ತಗೊಂಬಂದು ಮಾಡೋದೇನ್ ತಪ್ಪಲ್ಲ ಗೊತ್ತಿಲ್ಲ ಮೊತ್ತಿಲ್ಲ ಅನ್ನಂಗೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಈ ಹುಡ್ಗ ಏ ಪಾಪಣ ಎತ್ತು ಹೋಗಿ ಬಾರಿ ಅಂಗಡಿಗೆ ಹೋಗ್ಬರಂತೆ